ಎಸ್ ಎಂ ಕೃಷ್ಣ ಅವರು ಕೇಂದ್ರ ಮಂತ್ರಿಯೂ ಕೂಡ ಆದಂಥವ್ರು, ವಿದೇಶಾಂಗ ಸಚಿವರು ಆಗಿದ್ರು. ಹಿಂದೆ ಅವ್ರದ್ದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನಾನು ಆಮೇಲೆ ಬಂದು ಹೇಳ್ತೀನಿ ಯಾವ ರೀತಿಯಾಗಿ ಅವರು ಮಂತ್ರಿ ಆಗಬೇಕಾದಂಥ ಸಂದರ್ಭದಲ್ಲಿ ಏನಾಯಿತು ಅಂತೇಳಿ, ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಬೇಕಾದ್ರೆ ಏನಾಯಿತು ಅಂತೇಳಿ. ಬಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ, ಅವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭ ಅಷ್ಟು ಸುಲಭವಾಗಿರಲಿಲ್ಲ. 1999ರಿಂದ 2004ರವರೆಗೂ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದು. ಆದರೆ 2000ನೇ ಇಸ್ವಿ ಇದೆಯಲ್ಲ, ರಾಜ್ಕುಮಾರ್ ಅವರ ಅಪಹರಣ ಬೆಳವಣಿಗೆ, ಅದು ಇಡೀ ರಾಜ್ಯದಲ್ಲೇ ಒಂಥರ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಟ್ಟಿತ್ತು. ಹೇಗೆ ನಿಭಾಯಿಸೋದು ಅಂತೇಳಿ ಅವರ ಚಾಕಚಕ್ಯತೆಯಿಂದನೇ ಅದನ್ನು ನಿಭಾಯಿಸಿದ್ರು. ಯಾವುದು ಕೂಡ ಏನೂ ಆಗದೆ ಸುಸೂತ್ರವಾಗಿ ನಿಭಾಯಿಸಿದ್ರು. ಹೇಗಿತ್ತು ಆ ಸಂದರ್ಭ? ಆಮೇಲೆ ಇನ್ನೊಂದಿಷ್ಟು ಕಷ್ಟಗಳನ್ನು ಕೂಡ ನಿಭಾಯಿಸಬೇಕಾಯಿತು. ಕಾವೇರಿ ವಿಚಾರ ಬಂತು, ಬರದ ಪರಿಸ್ಥಿತಿ ಬಂತು. ಏನು ಒಂದ ಆ ಸಂದರ್ಭದಲ್ಲಿ ಅವರು ನಿಭಾಯಿಸಿದಂಥ ರೀತಿ ಹೇಗಿತ್ತು, ಅದರ ವರದಿಯಲ್ಲಿದೆ ನೋಡಿ. ರಾಜ್ಯ ರಾಜಕಾರಣದ ಅಭಿವೃದ್ಧಿ ಗಾರುಡಿಗ ಕೃಷ್ಣ. ಬೆಂಗಳೂರಿಗೆ ಐಟಿ ಬಿಟಿ ಸಿಟಿಯ ಹೆಗ್ಗಳಿಕೆ. ಕಠಿಣಾತಿ ಕಠಿಣ ಸ್ಥಿತಿಯಲ್ಲೂ ಸಿಎಂ ರಾಜ್ಯಭಾರ. ಹೌದು, ರಾಜ್ಯ ಕಂಡ ಧೀಮಂತ ರಾಜಕಾರಣಿಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಕೂಡ ಒಬ್ಬರು. ಮಿತ ಭಾಷೆ, ಬಹುಮುಖ ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದ ಎಸ್ ಎಂ ಕೃಷ್ಣ ಸವಾಲಿನ ಮಧ್ಯೆ ರಾಜ್ಯಭಾರವನ್ನು ನಡೆಸಿದವರು. ಹಾಗೆ ನೋಡಿದ್ರೆ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಕಠಿಣಾತಿ ಕಠಿಣ ಸವಾಲುಗಳನ್ನು ಎದುರಿಸಿ ರಾಜಕೀಯ ಜೀರ್ಣಿಸಿಕೊಂಡವರು. ಎಸ್ ಎಂ ಕೃಷ್ಣಗೆ ಎದುರಾದ ಸಂಕಷ್ಟಗಳು ಯಾವ ಮುಖ್ಯಮಂತ್ರಿಗೂ ಎದುರಾಗಿರಲಿಲ್ವೇನೋ. ಈ ಕಷ್ಟದ ಮಧ್ಯೆ ಬೆಂಗಳೂರಿನ ಅಭಿವೃದ್ಧಿಗೆ ಮುನ್ನುಡಿ ಬರೆದದ್ದೇ ಎಸ್ ಎಂ ಕೃಷ್ಣ. ಆಧುನಿಕ ಬೆಂಗಳೂರಿನ ಕನಸುಗಾರ. ಬೆಂಗಳೂರು ಅಭಿವೃದ್ಧಿಗೆ ಆದ್ಯತೆ. ಮೆಟ್ರೋ, ಕೆಂಪೇಗೌಡ ಏರ್ಪೋರ್ಟ್. 1999ರಲ್ಲಿ ಪಾಂಚಜನ್ಯ ಮೂಲಕ ಅಧಿಕಾರಕ್ಕೇರಿದ್ದ ಎಸ್ ಎಂ ಕೃಷ್ಣ 4.5 ವರ್ಷ ರಾಜ್ಯಭಾರ ಮಾಡಿದ್ದ ಅವಧಿಯಲ್ಲಿ ಬೆಂಗಳೂರು ಐಟಿ ಬಿಟಿ ಸಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಬೆಂಗಳೂರಿನ ಅಭಿವೃದ್ಧಿಗೆ ಎಸ್ ಎಂ ಕೃಷ್ಣ ಹೆಚ್ಚಿನ ಆದ್ಯತೆ ನೀಡಿದರು. ಇದರಿಂದ ಐಟಿ ಬಿಟಿ ಕಂಪನಿಗಳು ಬಂಡವಾಳ ಹೂಡಿಕೆಗೆ ಮುಂದಾಯಿತು. ಸುಮಾರು 90ಕ್ಕೂ ಹೆಚ್ಚು ಐಟಿ ಬಿಟಿ ಕಂಪನಿಗಳಿಗೆ ಹೂಡಿಕೆಗೆ ಅವಕಾಶ ಕೊಟ್ಟರು. ಕೆಂಪೇಗೌಡ ಏರ್ಪೋರ್ಟ್, ಮೆಟ್ರೋ ಆರಂಭಕ್ಕೂ ಕಾರಣವಾಗಿದ್ದೇ ಎಸ್ ಎಂ ಕೃಷ್ಣ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿಯೂ ಕೂಡ ಸೇವೆ ಸಲ್ಲಿಸಿ, ಮಹಾರಾಷ್ಟ್ರದಲ್ಲೂ ಕೂಡ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದಂಥ ಹಿರಿಯ ಮುತ್ಸದ್ದಿ ಎಸ್ ಎಂ ಕೃಷ್ಣ ಸಾಹೇಬರು ನಮ್ಮನ್ನಾಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕರ್ನಾಟಕ ರಾಜ್ಯ ಯಾವತ್ತಿಗೂ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಚಿರಋಣಿ ಆಗಿರಬೇಕಾಗುತ್ತೆ. ಈ ರಾಜ್ಯಕ್ಕೆ ಈ ಐಟಿ ಬಿಟಿ ಈ ಒಂದು ದಿಕ್ಕು ದೆಸೆಯನ್ನ ತೋರಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಇವತ್ತು ಕರ್ನಾಟಕ ದೇಶದ ಅತ್ಯಂತ ಸಂಪದ್ಭರಿತ ಈ ಒಂದು GDP ಗ್ರೋತ್ ವಿಚಾರದಲ್ಲಿ ಬಂದಾಗ 2 ಅಥವಾ 3ನೇ ಸ್ಥಾನದಲ್ಲಿ ಪ್ರತಿ ವರ್ಷ ಬರುತ್ತೆ. ಅದರಲ್ಲಿ ಒಂದು ದೊಡ್ಡ ಕೊಡುಗೆ ಎಸ್ ಎಂ ಕೃಷ್ಣ ಸಾಹೇಬ್ರದಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲದೆ ಗ್ರಾಮೀಣಾಭಿವೃದ್ಧಿಗೂ ಎಸ್ ಎಂ ಕೃಷ್ಣ ಆದ್ಯತೆ ಕೊಟ್ಟರು. ಬೆಂಗಳೂರಿಗೆ ಪರ್ಯಾಯವಾಗಿ ಮೈಸೂರು ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದೇ ಈ ಆಧುನಿಕತೆಯ ಹರಿಕಾರ. ಬೆಂಗಳೂರು ಮೈಸೂರು ಹೆದ್ದಾರಿ, ಹೊರವರ್ತುಲ ರಸ್ತೆ, ಮೈಸೂರಲ್ಲಿ ಇನ್ಫೋಸಿಸ್ ಕ್ಯಾಂಪಸ್, ವಿಪ್ರೋ, ನೆಸ್ಲೆ ಕಂಪನಿಗಳಿಗೆ ಆದ್ಯತೆ, ಕೃಷಿ ಇಲಾಖೆಯಲ್ಲಿ ಡಿಜಿಟಲೀಕರಣ, ಶಾಲಾ ಮಕ್ಕಳಿಗೆ ಬಿಸಿಯೂಟ ಪರಿಚಯಿಸಿದ್ದೇ ಎಸ್ ಎಂ ಕೃಷ್ಣ. ಶಾಲಾ ಮಕ್ಕಳಿಗೆ ಕಂಪ್ಯೂಟರೀಕರಣ, ಅಕ್ಷರ, ಆರ್ಥಿಕತೆಗೆ ಒತ್ತು ನೀಡಿದ್ದ ಖ್ಯಾತಿ ಕೂಡ ಎಸ್ ಎಂ ಕೃಷ್ಣಗೆ ಸಲ್ಲುತ್ತದೆ. ಎಸ್ ಎಂ ಕೃಷ್ಣರವರ ಅಗಲಿಕೆ ಬಹಳ ಆಘಾತಕಾರಿ ಸುದ್ದಿ ನನಗೆ. ಯಾಕೆಂದರೆ ಎಸ್ ಎಂ ಕೃಷ್ಣರವ್ರ ಜೊತೆ ಒಡನಾಟ ಬಹಳ ನಂದು. ಹಾಗಾಗಿ ಅವರ ಅಗಲಿಕೆಯ ನೋವು ನನ್ನನ್ನು ಬೆಳಗ್ಗೆಯಿಂದ ತುಂಬ ಕಾಡಿಸ್ತಾ ಇದೆ. ಇವತ್ತೇನಾದರೂ ನಮ್ಮ ಮಕ್ಕಳು 3 ಲಕ್ಷ 4 ಲಕ್ಷ ಸಂಬಳ ತಗೋತಾರೆ ಅಂದರೆ ಬಿಕಾಸ್ ಆಫ್ ಎಸ್ ಎಂ ಕೃಷ್ಣ. ಅವರು ಎಲ್ಲ ರೀತಿಯಲ್ಲೂ ಕೂಡ ಅಕ್ಷರ, ಆರೋಗ್ಯ, ಆರ್ಥಿಕತೆ, ಉದ್ಯೋಗ ಇವೆಲ್ಲದಕ್ಕೂ ಕೂಡ ಎ ಮ್ಯಾನ್ ಆಫ್ ಇಮ್ಯಾಜಿನೇಷನ್ ಎಸ್ ಎಂ ಕೃಷ್ಣರು. ನಾವು ಶಿಕ್ಷಣ ಸಚಿವರಾಗಿದ್ದ ಬೇಕಾದಷ್ಟು ಕಾರ್ಯಕ್ರಮಗಳು ಜಾರಿಯಾಯಿತು. ಬರೀ ಮಧ್ಯಾಹ್ನದ ಬಿಸಿ ಊಟ ಅಷ್ಟೇ ಅಲ್ಲ, ಅವರು ಯೂನಿಸೆಫಿಂದ ದುಡ್ಡು ತರಿಸಿ 36,000 ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ಹಾಕ್ಸಿದ್ರು, ಶೌಚಾಲಯ ಕಟ್ಟಿಸಿದ್ರು, ಕುಡಿಯೋ ನೀರು ಕೊಟ್ಟರು. ಆ ಶಿಕ್ಷಣ ಕ್ಷೇತ್ರವನ್ನು ಅಪಾರವಾಗಿ ಶಕ್ತಿ ತುಂಬಿದಂಥವರು ಎಸ್ ಎಂ ಕೃಷ್ಣ ಅವರು. ಕಾಡುಗಳ ವೀರಪ್ಪನಿಂದ ರಾಜ್ ಅಪಹರಣ, 108 ದಿನಗಳ ರಾಜ್ಕುಮಾರ್ ಬಿಡುಗಡೆ, ಶಾಂತಿಗೆ ಧಕ್ಕೆಯಾದರೂ ಹೆದರದ ಕೃಷ್ಣ. ಎಸ್ಎಂಕೆ ಸಿಎಂ ಆಗಿದ್ದ ವೇಳೆ ರಾಜ್ಯದಲ್ಲಿ 2 ಘಟನೆಗಳು ದೊಡ್ಡ ಮಟ್ಟದಲ್ಲಿ ಸಂಭವಿಸಿತ್ತು. ಜುಲೈ 30, 2000ರಂದು ಕಾಡುಗಳ ವೀರಪ್ಪನ್ ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿದ್ರು. ಇದರಿಂದ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯಿತು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತು. ಎಸ್ ಎಂ ಕೃಷ್ಣ ಹೆಗಲಿಗೆ ದೊಡ್ಡ ಜವಾಬ್ದಾರಿಯಿತ್ತು. ರಾಜ್ಕುಮಾರ್ ಅವರನ್ನು ಸುರಕ್ಷಿತವಾಗಿ ಬಿಡಿಸಬೇಕಾಗಿತ್ತು. ಅಂದಿನ ತಮಿಳುನಾಡು ಸಿಎಂ ಕರುಣಾನಿಧಿ ಜೊತೆ ಮಾತುಕತೆ ನಡೆಸಿದ ಬಳಿಕ ವೀರಪ್ಪನ್ ಸಂಪರ್ಕ ಮಾಡಿ ರಾಜ್ಕುಮಾರ್ ಅವರನ್ನು ಕ್ಷೇಮವಾಗಿ ಕರೆತರುವಲ್ಲಿ ಮಹತ್ವದ ಕೆಲಸ ಮಾಡಿದರು. ಎಸ್ ಎಂ ಕೃಷ್ಣ ಅವರ ನಿಧನದಿಂದ ನನಗೆ ಬಹಳ ದೊಡ್ಡ ಆಘಾತ ಆದಂಗಾಗಿದೆ. ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ರಾಜಕಾರಣಿ, ಜನರ ಜೊತೆಯಲ್ಲಿ ಎಂದು ದ್ವೇಷವನ್ನ ಇಟ್ಟುಕೊಂಡಂತ ವ್ಯಕ್ತಿ ಅಲ್ಲ. ತಂದೆ ಆದಂತ ರಾಜಕಾರಣವನ್ನ ಮಾಡಿಕೊಂಡು ಅಂತ ಒಬ್ಬ ಒಳ್ಳೆಯ ಆಡಳಿತಗಾರನ ನಾವು ಕಳ್ಕೊಂಡೇವೆ. ಮತ್ತು ವಿಶೇಷವಾಗಿ ನಮ್ಮ
ರಾಜ್ಕುಮಾರ್ ಅಪಹರಣದ ಕಾಲದಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ. ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡೋಕ್ಕೆ ಅವರು ಸಹಾಯ ಮಾಡಿದರು. ಬಿಫೋರ್ ಅಷ್ಟೇ ಫಾದರ್ ಅವ್ರು ಯಾವಾಗಲೂ ಅವರ ಎಸ್ ಎಂ ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು. ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಈ ಥರ ಒಂದು ಸೊಫಿಸ್ಟಿಕೇಟೆಡ್ ಸಿ ಎಮ್, ಇಲ್ಲಾಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್ ಎಂ ಕೃಷ್ಣ ಅಂತ ಇರಬೇಕು. ಶಿಸ್ತು ಅವ್ರು ಮಾಡೋ ಕೆಲಸದಲ್ಲಿ ಇರ್ಬೋದು. ಆಮೇಲೆ ಎಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ಆಮೇಲೆ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು. ಅವರ ಇವತ್ತು ಖಂಡಿತ ದುಃಖ ಆಗುತ್ತೆ, ಯಾಕಂದರೆ ವಯಸ್ಸು ಎಷ್ಟೇ ಆದ್ರೂ ಹೋದ್ರೆ ಲಾಸ್ ಅಂತ ಲಾಸನ್ನು. ಯಾಕಂದರೆ ಇವ್ರು ಹೇಳ್ಬೋದು 92 ಇಯರ್ಸ್ ಆಗಿದೆ, ಬಟ್ ಆದ್ರೂ ಅವ್ರ ಲೈಫ್ ಫುಲ್ಫಿಲ್ ಆಗಿದ್ರೂ ಒಂದು ಮನಸ್ಸಲ್ಲಿ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ, ಒಂದು ಲಾಸ್ ಮಾಡೋಕ್ಕೆ. ವೀರಪ್ಪ ನಮ್ಮನ್ನು ಅಪಹರಣ ಮಾಡಿದಾಗ ಅವರು ನಡ್ಕೊಂಡಂಥ ಒಂದು ರೀತಿ ಇದೆಯಲ್ಲ, ಇವತ್ತು ನಾವು ಬಂದು ಇಲ್ಲಿ ಕೂತಿದ್ದೀವಿ, ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬ್ರೆ. ಅವ್ರನ್ನ ಇವತ್ತು ನಾವು ಕಳ್ಕೊಂಡು ಕಷ್ಟ ಆಗ್ತಾ ಇದೆ, ಏನು ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಂಥ ಒಂದು ಅದ್ಭುತವಾದ ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡ್ವಿ ಇವತ್ತು ಅಂತ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಮಾಡಿದಂಥ ಕೆಲಸಗಳು, ಅವರು ಇವತ್ತನ್ನು ಕಳ್ಕೊಂಡು ತುಂಬ ಒಂದು ಅದ್ಭುತವಾದ ವ್ಯಕ್ತಿನ ಕಳ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆ ನನಗೆ. SMKಗೆ ಕಾಡಿದ ಹಳೆ ಮೈಸೂರು ವರವೂ ಹೌದು, ಶಾಪವೂ ಹೌದು. SM ಕೃಷ್ಣ ಹುಟ್ಟಿದ್ದು, ಬೆಳೆದದ್ದು, ಓದಿದ್ದು, ರಾಜಕೀಯ ನೆಲೆ ಕಂಡುಕೊಂಡಿದ್ದು ಎಲ್ಲವೂ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲೇ. ಮಂಡ್ಯ SM ಕೃಷ್ಣ ಅವರ ಜನ್ಮಭೂಮಿ, ವಿದ್ಯಾಭೂಮಿ, ಕರ್ಮಭೂಮಿ ಎಲ್ಲವೂ ಆಗಿದ್ವು. ಆದರೆ ಯಾವ ಊರು ಅವರನ್ನ ವಿಧಾನಸೌಧದ 3ನೇ ಮಹಡಿ ಹತ್ತಿಸುವ ಮಟ್ಟಕ್ಕೆ ಬೆಳೆಸಿದವೋ ಅದೇ ಊರುಗಳೇ ಅವರ ಆಡಳಿತ ಕಾಲದ ಬಹುದೊಡ್ಡ ತಲೆನೋವಾದ ಸಮಸ್ಯೆಗಳಿಗೆ ಕೇಂದ್ರ ಸ್ಥಾನಗಳಾಗಿದ್ದು ಕಾಕತಾಳೀಯ. SM ಕೃಷ್ಣರವರ ನೆನಪಿನೊಳಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. SM ಕೃಷ್ಣರವರ ನೆನಪಿನೊಳಗೆ ಬಹುಬೇಗ ನಮ್ಮ ವಿಧಾನಸೌಧದಲ್ಲಿ ಅವರ ಪುತ್ಥಳಿಯನ್ನು ಇಡುವಂಥ ಕೆಲಸ ಆಗಬೇಕು. ಅದಲ್ಲದೆ ನಮ್ಮ ಆಲ್ಮಟ್ಟಿ ಈ ಕೃಷ್ಣ ಯೋಜನೆಗಳು ಏನದಾವು ಇಲ್ಲೇ ಅವರ ಹೆಸರು ನೆನಪುಳಿಯುವಂತೆ ವಿಶೇಷ ಸ್ಮಾರಕಗಳು ಆಗಲಿ ಅಂಥೇಳಿ ನಾನು ಹಾರೈಸಿ. SM ಕೃಷ್ಣ ಅವರು ಈ ರಾಜ್ಯದ CM ಆಗಿದ್ದಾಗ ಅವರನ್ನು ಕಾಡಿದ ಬಹುದೊಡ್ಡ ಚಳವಳಿ ಅದು ಕಾವೇರಿ ಚಳವಳಿ. ಆ ಕಾವೇರಿ ಚಳವಳಿಯ ಕೇಂದ್ರ ಸ್ಥಾನಗಳು ಮೈಸೂರು, ಮಂಡ್ಯ. SMK ಆಡಳಿತದ ವೇಳೆ ರಾಜ್ಯಕ್ಕೆ ಬರಗಾಲವೂ ಸಹ ಬಂದೊದಗಿತ್ತು. ಅತಿ ಹೆಚ್ಚಿನ ಬರಗಾಲಕ್ಕೆ ತುತ್ತಾಗಿದ್ದು ಹಳೆ ಮೈಸೂರು ಭಾಗದ ಜಿಲ್ಲೆಗಳು. ರೈತರ ಸಾಲು ಆತ್ಮಹತ್ಯೆಗಳು ಹೆಚ್ಚಾಗಿ ನಡೆದದ್ದು ಇದೇ ಹಳೆ ಮೈಸೂರು ಭಾಗದಲ್ಲಿ. ಹೀಗೆ SM ಕೃಷ್ಣ ಅವರ ಆಡಳಿತ ಕಾಲದಲ್ಲಿ ಬಂದ ಸಂಕಷ್ಟ ರೂಪದ ಸವಾಲುಗಳಿಗೆ ಅವರು ಹುಟ್ಟಿ ಬೆಳೆದ ಊರುಗಳೇ ಕೇಂದ್ರ ಸ್ಥಾನಗಳಾಗಿದ್ದು ವಿಪರ್ಯಾಸ. ರಾಜಕೀಯದಲ್ಲಿ ನನ್ನನ್ನು ಮುಂದೆ ತಂದು ನನಗೆ ರಾಜಕೀಯದಲ್ಲಿ ವಾಯ್ಸನ್ನು ಕೊಟ್ಟಂಥವ್ರು SM ಕೃಷ್ಣ ಅವರು ನಾನು ಈ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಕಾಲನ ನಾನು ಸುವರ್ಣ ಕಾಲ ಅಂತಲೇ ಕರಿತೀನಿ. ಮತ್ತು ಅವರೊಬ್ಬ ಸಭ್ಯ ಮತ್ತು ಒಂದು ರೀತಿಯಲ್ಲಿ ಮುತ್ಸದಿ ರಾಜಕಾರಣಿ. ಅವರು ಈ ರಾಜ್ಯದಲ್ಲಿ ಮರೆಯಲಾರದ ಮಾಣಿಕ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೋರ್ತೀನಿ. ಒಟ್ನಲ್ಲಿ ಒಬ್ಬ ಅಭಿವೃದ್ಧಿ ಹರಿಕಾರನ ಯುಗಾಂತ್ಯವಾಗಿದೆ. ಈ ಮೂಲಕ ಒಬ್ಬ ಧೀಮಂತ ನಾಯಕನನ್ನ ಕರ್ನಾಟಕ ಕಳೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.